ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತು ನವರಾತ್ರಿಯ 6ನೇ ದಿನ ಅಂದರೆ ಪಾರ್ವತಿ ದೇವಿಯ 6ನೇ ಅವತಾರವಾದ ಕಾತ್ಯಾಯಿನಿ ದೇವಿಯನ್ನು ನಾವು ಆರಾಧಿಸ್ತೀವಿ. ಇದು ಪೌರಾಣಿಕ ಕಥೆ ನೋಡೋದಾದರೆ ಅದು ಏನು ಅಂದರೆ, ಹಿಂದೆ ಮೈಸಾಸುರ ಎಂಬ ಒಬ್ಬ ರಾಕ್ಷಸ ಇರ್ತಾನೆ. ಅವನು ಬೃಹತ್ಪತಿಗಳಿಂದ ಒಂದು ವರವನ್ನು ಪಡ್ಕೊಂಡಿರ್ತಾನೆ. ಅದೇನಪ್ಪ ಅಂತ ಹೇಳಿದ್ರೆ, ನನಗೆ ಯಾವ ಪುರುಷನಿಂದಲೂ ಸಾವೇ ಬಾರದಂತೆ ವರವನ್ನು ಬೇಕು ಅಂತ ಹೇಳಿ ವರವನ್ನು ಪಡ್ಕೊಂಡಿರ್ತಾನೆ. ನಂತರ ಅವನು ದೇವಾನುದೇವತೆಗಳನ್ನೆಲ್ಲ ಸೋಲಿಸಿ ಸ್ವರ್ಗಲೋಕವನ್ನು ಬಿಡಿಸ್ಕೊತಾನೆ. ನಂತರ ದೇವಾನುದೇವತೆಗಳೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರ ಬಳಿ ಹೋಗಿ ಅಲ್ಲಿ ನಡೆದಿರುವ ಘಟನೆಗಳನ್ನೆಲ್ಲ ಹೇಳ್ಕೊತಾರೆ. ನಂತರ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ಶಕ್ತಿಯನ್ನು ಸೃಷ್ಟಿಸ್ತಾರೆ. ಎಲ್ಲಪ್ಪ ಅಂತ ಹೇಳಿದ್ರೆ, ಕಾತ್ಯ ಎಂಬ ಆಶ್ರಮದಲ್ಲಿ ಆ ಶಕ್ತಿಯನ್ನು ಸೃಷ್ಟಿಸ್ತಾರೆ. ಆಗ ಆ ಶಕ್ತಿಗೆ ಕಾತ್ಯಾಯಿನಿ ಅಂತ ಹೆಸರು ಬಂತು. ಆ ಶಕ್ತಿ ದುರ್ಗಿಯ ಅವತಾರವು ಪಾರ್ವತಿ ದೇವಿಯು ಆಗಿರ್ತಾರೆ. ನಂತರ ಆ ದೇವಿಗೆ, ಕಾತ್ಯಾಯಿನಿ ದೇವಿಗೆ ಧೈರ್ಯ, ಶೌರ್ಯ, ಜ್ಞಾನ ಮತ್ತು ಪ್ರೀತಿ ಉಳ್ಳವಳಾಗಿರ್ತಾಳೆ ಇವಳು. ಎಲ್ಲ ದೇವತೆಗಳು ಇವಳಿಗೆ ಒಂದೊಂದು ಆಯುಧವನ್ನು ಕೊಡ್ತಾರೆ. ಗದೆ, ತ್ರಿಶೂಲ, ಖಡ್ಗ, ಕತ್ತಿ ಹೀಗೆ ನಾನಾ ರೀತಿಯ ಆಯುಧಗಳನ್ನು ಕೊಡ್ತಾರೆ. ಹೀಗೆ ಕೊಟ್ಟ ನಂತರ ಕಾತ್ಯಾಯಿನಿ ದೇವಿ ಸಿಂಹವನ್ನು ವಾಹನವನ್ನಾಗಿ ಮಾಡಿಕೊಂಡು ಮೈಸಾಸುರನನ್ನು ಸಂಹಾರ ಮಾಡ್ತಾಳೆ. ಅವಳಿಗೆ ಮೈಸಾಸುರ ಮರ್ದಿನಿ ಅಂತಲೂ ಸಹ ಹೆಸರು ಬರುತ್ತೆ. ಇದು ವಿಜಯಬೇರಿ ಆಗಿರೋದ್ರಿಂದ ನವರಾತ್ರಿಯ ಕೊನೆಯ ದಿನ ವಿಜಯದಶಮಿಯನ್ನು ಸಹ ಆಚರಿಸ್ತೀವಿ ನಾವು. ಹೀಗೆ ಪಾರ್ವತಿ ದೇವಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂತು.